ಗ್ಯಾಂಗ್ಸ್ ಆಫ್ UK, ನೋ ಮರ್ಸಿ ನೋ ರಿಗ್ರೆಟ್ಸ್. MS ರಮೇಶ್ ಮತ್ತು ರವಿ ಶ್ರೀವತ್ಸ್ ಅವರು ಒಂದು ಅದ್ಭುತವಾದಂತಹ ಒಂದು ಚಿತ್ರವನ್ನು, ಕನ್ನಡ ಚಿತ್ರವನ್ನು ಕನ್ನಡ ಪ್ರೇಕ್ಷಕರಿಗಾಗಿ ಕಟ್ಟಿಕೊಟ್ಟಿದ್ದಾರೆ. ಎಷ್ಟು ಅದ್ಭುತ ಆಗಿದೆ ಅಂತಂದರೆ, ಒಂದು ಚೂರು ಲ್ಯಾಗಿಲ್ಲ, ಒಂದು ಚೂರು ಬೋರ್ ಆಗಲ್ಲ. ನಿಮ್ಮನ್ನು ಸೀಟಿನ ಕೊನೆಯಲ್ಲಿ ಕೂರಿಸಿ ನೋಡುವಷ್ಟು ತಾಕತ್ತು ಈ ಚಿತ್ರಕ್ಕೆ ಖಂಡಿತ ಇದೆ. ಆ ಅನುಭವ ನನಗೆ ಸ್ವತಃ ಆಗಿದೆ. ನಾನು ಮಾತಾಡೋದು ಹೊರಟಿರೋದು ಒಂದು ಕನ್ನಡ ಚಿತ್ರದ ಬಗ್ಗೆ. ಆ ಚಿತ್ರದ ಬಗ್ಗೆ ನನ್ನ ಅನಿಸಿಕೆ, ಅಭಿಪ್ರಾಯನ ನಾನು ನಿಮ್ಮ ಜೊತೆ ತುಂಬ ಸ್ಪಷ್ಟವಾಗಿ ಏನು ಅಲ್ಲಿ ನಾನು ನೋಡಿದೆ, ಏನದು ನಾನು ಅನುಭವಿಸಿದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಬೇರೆ ಯಾವುದೇ ಚಿತ್ರ ಅಲ್ಲ, ಗ್ಯಾಂಗ್ಸ್ ಆಫ್ UK, ನೋ ಮರ್ಸಿ ನೋ ರಿಗ್ರೆಟ್ಸ್. ಎಸ್, ಟ್ರೈಲರ್ ನೋಡಿದಾಗ ನನಗೆ ಖಂಡಿತವಾಗಲೂ ತುಂಬ ಇದು ಕಲ್ಟ್ ರಕ್ತ ಸಿಕ್ತ ಅಧ್ಯಾಯ, ತುಂಬ ಒಂದು ರೀತಿಯ ಕ್ರೌರ್ಯದಿಂದ ಕೂಡಿದೆ ಅನ್ನುವಂಥ ಒಂದು ಥಾಟ್ ನನ್ನ ತಲೆಗೆ ಬಂತು. ಆದರೆ ನನ್ನ ಎಲ್ಲ ಒಂದು ಏನಿದೆ ಆಲೋಚನೆ ಇದೆ, ಅದನ್ನು ಚಿತ್ರವ ನೋಡಿದಾಗ ನನ್ನ ಮನಸ್ಸಲ್ಲಿ ಏನಿತ್ತು ನೆಗೆಟಿವ್ ಥಾಟ್ಸ್ ಅದೆಲ್ಲವೂ ಹೊರಟೋಯ್ತು. ಈ ಚಿತ್ರ ಕ್ರೌರ್ಯದ ಕಥೆನೇ ಇರ್ಬೋದು, ಆದರೆ ಅದರ ಹಿಂದಿನ ವ್ಯಥೆ ಇದೆಯಲ್ಲ, ಅದರ ಹಿಂದಿನ ವೇದನೆ ಇದೆಯಲ್ಲ, ಅದರ ಹಿಂದಿನ ಒಂದು ಪ್ರೀತಿ, ಎಮೋಷನ್ಸ್, ಇದೆಲ್ಲವೂ ಮಿಳಿತಾಗಿ ಅದ್ಭುತವಾಗಿ ಕತೆ ಕಟ್ಟಿಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ರವಿ ಶ್ರೀವತ್ಸ ಆ್ಯಂಡ್ MS ರಮೇಶ್ ಸರ್ ಹಾಗೂ ಡೈರೆಕ್ಷನ್ ಟೀಮ್. ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಕ್ರೌರ್ಯದ ಕಥೆ ಆದ್ರೂ ಸಹ ಮಾನವೀಯತೆಯ ಕತೆ ಕೂಡ ಇಲ್ಲಿದೆ, ಸೇಡಿನ ಕತೆ ಕೂಡ ಇಲ್ಲಿದೆ, ಎಥಿಕ್ಸ್ ಅದರ ಕತೆ ಕೂಡ ಇಲ್ಲಿದೆ. ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಚೂರು ಬೋರ್ ಆಗಲ್ಲ. ನಾನು ಮೊದಲು ಹೇಳ್ದಂಗೆ ಒಂದು ಚೂರು ಲ್ಯಾಕ್ ಆಗಲ್ಲ. ನಿಮ್ಮನ್ನು ನೋಡಿಸ್ಕೊಂಡು ಹೋಗುತ್ತೆ. ಈ ಕ್ರೌರ್ಯವನ್ನೇ ಇಟ್ಕೊಂಡು, ಬ್ಲಡ್ ಶೆಡ್ ರಕ್ತ ಸಿಕ್ತ ಅಧ್ಯಾಯವನ್ನೇ ಇಟ್ಕೊಂಡು ಈ ಥರ ಒಂದು ಕತೆ ಹೆಣಿಬಹುದು ಅನ್ನೋದನ್ನ ನಾವು ರವಿ ಶ್ರೀವತ್ಸ ಮತ್ತು ತಂಡದವರಿಂದ ಕಲಿಬೇಕಾಗತ್ತೆ. ಆಯ್ಕೆ ಮಾಡಿರ್ತಕ್ಕಂಥ ಕಲಾವಿದರು ಅದ್ಭುತ. ನಮ್ಮ ಒಬ್ಬ ಕೊಡಗಿನ ಕಲಾವಿದ ಅಜ್ಜಿಕುಟಿರ ಪೃಥ್ವಿ ಸುಬ್ಬಯ್ಯ ಸಹ ಇದರಲ್ಲಿ ನಟಿಸಿದ್ದಾರೆ. ತುಂಬ ಚೆನ್ನಾಗಿ ಅವರ ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಸ್ಪೇಸ್ ಏನಿದೆ ಅದು ಮೂಡಿ ಬಂದಿದೆ. ಅದರ ಜೊತೆಗೆ ನಾನು ಇಲ್ಲಿ ಪದ್ಮವಾಸಂತಿ ಮೇಡಮ್ ಮತ್ತು ಇನ್ನೊಬ್ಬರು ಕಾಳಿ ಏನೋ ಉಪಾಧ್ಯ ಅಂತ ಅವ್ರ ಹೆಸರಿದೆ, ಆ ಎರಡು ಹೆಣ್ಣು ಕ್ಯಾರೆಕ್ಟರ್ಗಳು ನಿಜವಾಗಲೂ ಚಿತ್ರದ ಹೈಲೈಟ್. ಗ್ಯಾಂಗ್ಸ್ ಆಫ್ UK ನಿಜವಾದ ಹೈಲೈಟ್ಸ್ ಆ ಎರಡು ಹೆಣ್ಣುಮಕ್ಕಳು. ಪದ್ಮವಾಸಂತಿ ಮೇಡಮ್ ಅಂತೂ ಎಂಥ ಅದ್ಭುತ ನಟಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಆ ಕಾಳಿ ಪಾತ್ರಧಾರಿ ಅಂತೂ ಇನ್ನೊಂದು ನೆಕ್ಸ್ಟ್ ಲೆವೆಲ್. ಮ್ಯೂಸಿಕ್ ಹಿತಮಿತವಾಗಿ ಸೊಗಸಾಗಿ ಮಾಡಿ ಬಂದಿದೆ. ಆ ಒಂದು ಲೊಕೇಶನ್ ಕ್ಲಾಸಿಕ್, ರಾ, ಕಲ್ಟ್, ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಬೇಕು ಹಾಗೆ ಉತ್ತರ ಕರ್ನಾಟಕ ಹೋಗಿದ್ದಾರೆ, ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆ ಬಯಲು, ಬಟ ಬಯಲು, ಒಂಥರ ಕಲ್ಲು ಮುಳ್ಳುಗಳು, ಅಂದರೆ ಸಿಂಬಾಲಿಕ್ಕಾಗಿ, ಸಾಂಕೇತಿಕವಾಗಿ ಚಿತ್ರವನ್ನು ಕಟ್ಟಿಕೊಡುವಲ್ಲಿ ಆ ಸ್ಕ್ರೀನ್ ಪ್ಲೇಯಲ್ಲಿ ಬರತಕ್ಕಂಥ ಲೊಕೇಶನ್ಸ್ ಇದೆಯಲ್ಲ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದೆ. ಮ್ಯೂಸಿಕ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೊಂದು ಹೈಲೈಟ್ ಆಗಿರ್ತಕ್ಕಂಥ ವಿಚಾರ ಅಂದರೆ ಡೈಲಾಗ್ಸ್, ಸಂಭಾಷಣೆ. ಇಡೀ ಚಿತ್ರವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದು ಸಂಭಾಷಣೆ ರೀ. ಎಂಥ ಅದ್ಭುತವಾದಂಥ ಸಂಭಾಷಣೆ ಕೊಟ್ಟಿದ್ದಾರೆ ಅಂದರೆ, ನೀವು ಸೀಟಿನ ಕೊನೆಯಲ್ಲಿ ಕುಳಿತುಕೊಂಡು ನೋಡ್ತೀರಾ, ಸೀಟಿನ ಎಡ್ಜಲ್ಲಿ ಕುಳಿತುಕೊಂಡು ನೋಡಿಸುವಷ್ಟು ಸಂಭಾಷಣೆ ತುಂಬ ಬಿಗಿಯಾಗಿದೆ. ಜೊಳ್ಳು ಸಂಭಾಷಣೆ, ಟೊಳ್ಳು ಸಂಭಾಷಣೆ, ಬಿಲ್ಡಪ್ ಸಂಭಾಷಣೆ, ಮಗದೊಂದು ನೋಡಿ ಈ ಚಿತ್ರನ ನೋಡಿದಾಗ ಸಂಭಾಷಣೆ ಅಂದರೆ ಇದು ಸಂಭಾಷಣೆ ಅನ್ನೋ ಮಟ್ಟಿಗೆ ನನಗಂತೂ ಸಾಕದಾಗಿ ಖುಷಿ ಆಯಿತು. ಸ್ಪೆಷಲಾಗಿ ಉತ್ತರ ಕರ್ನಾಟಕ ಮಂದಿ ಪ್ರತಿಯೊಬ್ಬರು ತಂಡವಾಗಿ ಹೋಗಿ ಈ ಚಿತ್ರವನ್ನು ನೋಡಬೇಕು, ಗೆಲ್ಲಿಸಬೇಕು. ಸಾಕದಾಗಿ ಮೇಕಿಂಗ್ ಮಾಡಿದ್ದಾರೆ. ಅದ್ಭುತ ಸೇಡಿನ ಕತೆ. ಮತ್ತೊಬ್ಬ ಕ್ಯಾರೆಕ್ಟರ್ ಹೊರಟ ಪ್ರಶಾಂತ್ ಅವರಿಗೆ ಇದೊಂದು ಮೈಲುಗಲ್ಲು. ತುಂಬ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದರೆ ಇದೊಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು. ಅವ್ರದ್ದೊಂಥರ ತಾಕಲಾಟದ ಒಂದು ಪಾತ್ರ, ವೇದನೆ, ಇದನ್ನು ಮಾಡೋದು ಬೇಡ, ಈ ಕ್ರೌರ್ಯ ನಮಗೆ ಬೇಡ ಅಂತ ಎಷ್ಟೇ ಸಹಿಸ್ಕೊಂಡ್ರು ಪರಿಸ್ಥಿತಿ ಅವ್ರ ಕೈಯಲ್ಲಿ ಅದನ್ನು ಮಾಡಿಸುತ್ತೆ. ಆದರೆ ಅದನ್ನು ಮಾಡ್ತಾರೆ, ಮತ್ತೆ ವೇದನೆ ಅನುಭವಿಸ್ತಾರೆ. ತನ್ನ ತಾಯಿಗಾಗಿ ಆ ಕೆಲಸನ ಪರಿಸ್ಥಿತಿ ಮಾಡಿಸುತ್ತೆ. ಅವರು ಅದನ್ನು ತುಂಬ ಸೆಟಲ್ಡಾಗಿ
ನನ್ನ ಕೈಯಿಂದ ಆಗತ್ತೆ ಆಗಲ್ಲ ಅನ್ನುವಂಥ ಮನಸ್ಥಿತಿಯನ್ನೆಲ್ಲ ಇಟ್ಕೊಂಡು ಒಂಥರ ಕಾಕ್ಟೈಲ್ ಥರ ಅವ್ರದ್ದು ಪಾತ್ರ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂಥರ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಒಂಥರ ಶಾಂತಿದೂತನ ಥರ ಕಾಣಿಸ್ಕೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಧರ್ಮರಾಯ ಶಸ್ತ್ರವೂ ಬೇಕು ಶಾಸ್ತ್ರವೂ ಬೇಕು ಅನ್ನೋಂಥ ಒಂದು ಕಲ್ಪನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಭಾಷಣೆ ಅದ್ಭುತ ಸಂಭಾಷಣೆ. ಇಂಥ ಸಂಭಾಷಣೆ ಇತ್ತೀಚಿನ ಜನಗಳು ನಾನು ನೋಡಿಲ್ಲ. ಮೂವಿ ನಿಮ್ಮನ್ನು ಹಾಗೆ ಎಳ್ಕೊಂಡು ಹೋಗುತ್ತೆ, ಒಂದೇ ಸರಿ ಎಳ್ಕೊಂಡು ಹೋಗುತ್ತೆ, ಇದಂತೂ ಸತ್ಯ. ಯೂಶ್ವಲಿ ಒಂಚೂರು ಎಲ್ಲ ಒಂದು ಕಡೆ ಹೊಡಿತಾ ಇದೆ ಅಂದರೆ ಮೊಬೈಲ್ ಹಿಡ್ಕೊಂಡು ಥಿಯೇಟ್ರಿಂದ ಹೊರಗೆ ಹೋಗೋಕ್ಕೆ ಮನಸ್ಸಿಲ್ಲದಾದರೂ ಅಟ್ಲೀಸ್ಟ್ ಮೊಬೈಲ್ ಹಿಡ್ಕೊಂಡು ಕುಂತ್ಬಿಡ್ತಾರೆ ಜನ. ಒಬ್ಬರ ಕೈಲೂ ಮೊಬೈಲ್ ಇಲ್ಲ. ಸೆಕೆಂಡ್ ಹಾಫ್ ಅಂತೂ ಚಿಂದಿ ಉಡಾಯಿಸಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ಚಿಂದಿ ಉಡಾಯಿಸಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕ್ರೌರ್ಯ ಇರ್ಬೋದು, ಬ್ಲಡ್ ಶೆಡ್ ಇರ್ಬೋದು, ಆದರೆ ಅದನ್ನು ಎಷ್ಟು ಹಿತಮಿತವಾಗಿ ತೋರಿಸ್ಬೇಕು ಅಷ್ಟು ಹಿತಮಿತವಾಗಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸಿದ್ದಾರೆ. ಸಂಪೂರ್ಣವಾಗಿ ಇದು ಉತ್ತರ ಕರ್ನಾಟಕದವರಿಗೆ ಅರ್ಪಣೆ. ತಂಡೋಪತಂಡವಾಗಿ ನೀವು ಹೋಗಿ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಗ್ಯಾಂಗ್ಸ್ ಆಫ್ UK, ಹ್ಯಾಟ್ಸ್ ಆಫ್, ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಮುನಿ ಅವರ ಪಾತ್ರ, ಬಂದಿರತಕ್ಕಂಥ ಎಲ್ಲ ಕ್ಯಾರೆಕ್ಟರ್ಗಳು ಅವರವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದೀರಾ. ಅದ್ಭುತ, ನಿಜವಾಗ್ಲೂ ಅದ್ಭುತ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಸಂಭಾಷಣೆ ಕೇಳಬೇಕ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋಯ್ತು. ಅಂಥ ಅದ್ಭುತ ಸಂಭಾಷಣೆ ಬಹುಶಃ ಇತ್ತೀಚಿನ ದಿನಗಳು ನಾನು ನೋಡಿಲ್ಲ. ಕ್ಲಾಸಿಕ್ ಆಗಿ ಬರೆದಿದ್ದಾರೆ. ವಾವ್, ಪ್ರೀ ಪ್ರೊಡಕ್ಷನ್ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನೋಡಬೇಕು, ಇಂಥ ಚಿತ್ರನ ಗೆಲ್ಲಿಸ್ಬೇಕು, ನಾವೆಲ್ಲ ಸೇರಿ ಗೆಲ್ಲಿಸುವ ಅಂತ ಹೇಳ್ತಾ ನನ್ನ ಅಭಿಪ್ರಾಯ ನಿಮ್ಮ ಜೊತೆ ಹಂಚ್ಕೊಂಡ್ರೆ, ಮತ್ತೊಮ್ಮೆ ನಮ್ಮ ಕೊಡಗಿನ ಒಬ್ಬ ನಟ ಅಜ್ಜಿಗುಟ್ಟಿರ ಪೃಥ್ವಿ ಸುಬ್ಬಯ್ಯವರೆಗೂ ಸಹ ಇನ್ನೊಂದಷ್ಟು ಅವಕಾಶಗಳು ಬರಲಿ. ತುಂಬ ಅದ್ಭುತವಾದಂಥ ಸ್ಕ್ರೀನ್ ಸ್ಪೇಸ್ ಅವರಿಗೆ ಸಿಕ್ಕಿದೆ ಈ ಚಿತ್ರದಲ್ಲಿ. ಅವರು ಕೂಡ ಒಂದು ಮೇನ್ ರೋಲ್ ಮಾಡಿದ್ದಾರೆ. ಪೃಥ್ವಿ ಸುಬ್ಬಯ್ಯಣ್ಣ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಂಟೈರ್ ಟೀಮ್ ಕಂಗ್ರ್ಯಾಚುಲೇಷನ್ಸ್. ಟೇಕ್ ಕೇರ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಗ್ಯಾಂಗ್ಸ್ ಆಫ್ UK, ನೋ ಮರ್ಸಿ, ನೋ ರಿಗ್ರೆಟ್ಸ್ ನೋಡಕ್ಕೆ ಮರಿಬೇಡಿ.